ಮಲೆನಾಡು ಭಾಗದಲ್ಲಿ ಹಾಗಾದ್ರೆ ಚಿತ್ರಣ ಹೇಗಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಮಲೆನಾಡು ಭಾಗದಲ್ಲೂ ಕೂಡ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ. ಮಳೆ ಗಾಳಿಗೆ ಸಂಬಂಧಪಟ್ಟಂತೆ ಅನಾಹುತಗಳು ಕೂಡ ಆಗಿದೆ ಮತ್ತು ಇಡೀ ವಾತಾವರಣ ತಂಪಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಮರ ಬಿದ್ದು ಸಮಸ್ಯೆ ಆಗಿದೆ. ಬಡವನದಿಣ್ಣೆ ಗ್ರಾಮದ ಪೂರ್ಣೇಶ್ ಅನ್ನೋರ ಮನೆ ಜಖಂ ಆಗಿದೆ. ಮೂಡಿಗೆರೆ ತಾಲೂಕಿನ ಮತ್ತಿಕಟ್ಟೆ ಗ್ರಾಮದ ರಸ್ತೆ ಸಂಪರ್ಕ ಕೂಡ ಕಟ್ ಆಗಿದೆ. ವಿದ್ಯುತ್ ತಂತಿಗಳ ಮೇಲೆ ಮರ ಬಿದ್ದು ಹತ್ತಾರು ಹಳ್ಳಿಗಳಲ್ಲಿ ಕರೆಂಟ್ ಕಟ್ ಆಗಿದೆ. ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ರಜೆ ಘೋಷಿಸಲಾಗ್ತದೆ. ಮಳೆ ಪ್ರಾಬ್ಲಮ್ ಅಲ್ಲ ಈ ಭಾಗದ ಜನರಿಗೆ, ಗಾಳಿ ಬಿರುಗಾಳಿ ಬಂದಾಗಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಂಚಾರೋಗೋದು ಅಥವಾ ಯಾವುದಾದ್ರು ಮರದ ಕೊಂಬೆಗಳು ಬೀಳೋದು ಸಮಸ್ಯೆ ಆಗೋದು. ಸೊ ಬಿರುಗಾಳಿ ಬಂತು ಅಂದರೆ ಈ ಭಾಗದ ಜನ ಹೆದರ್ಕೊಳ್ತಾರೆ. ಮಳೆ ಏನು ಹೊಸ್ತಲ್ಲ. ಮಲೆನಾಡು ಕರಾವಳಿ ಭಾಗಕ್ಕೆ ಮಳೆ ಯಾವತ್ತೂ ಕೂಡ ಹೊಸ್ತಲ್ಲ. ಎಷ್ಟೇ ದಪ್ಪ ಸೈಜಿನ ಹನಿಗಳು ಬಿದ್ದರೂ ಕೂಡ ಓಕೆ ಇದನ್ನೆಲ್ಲ ನೋಡಿದ್ದೀವಿ ನಾವು ಅಂತ ಅನಿಸುತ್ತೆ. ಗಾಳಿ ಬಂದಾಗ ಹೆದರ್ಕೊಳ್ತಾರೆ ಜನ. ಇನ್ನು ನೀವು ವಿಜುವಲ್ಸನ್ನು ನೋಡ್ತಾ ಇದ್ದೀರಾ, ಒಂದೊಂದೇ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ದೈತ್ಯಾಕಾರದ ಮರಗಳು ಎಸ್ಟೇಟ್ನಲ್ಲಿ ಹಾಗಾಗಿ ಬಿದ್ದಿದ್ದಾವೆ. ಸೊ ಕೆಲಸಕ್ಕೆ ಹೋಗೋರ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ನೋಡಿ, ಗಾಳಿಗೆ ಮರ ಬಿದ್ದು ಮಹಿಳೆಯ ಕೈಯೇ ಸಂಪೂರ್ಣ ಕಟ್ಟಾಗಿದೆ. ದುರದೃಷ್ಟವಶಾತ್ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಮನೆ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಇನ್ನು ಅನಾಹುತದ ಅಂದಾಜು ನಾವು ಮಾಡ್ಕೊಳ್ಬೋದು. ಮಂಗಳೂರು ಆಸ್ಪತ್ರೆಗೆ ಮಹಿಳೆಯನ್ನ ಕಳಿಸ್ಕೊಡ್ಬೇಕಾಗಿದೆ ಹೆಚ್ಚಿನ ಚಿಕಿತ್ಸೆಗೆ ಅಂತ. ಒಂದೊಂದೇ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಮನೆ ಮೇಲ್ಚಾವಣಿಗಳೆಲ್ಲ ಹಾರು ಹೋಗಿದೆ. ಇನ್ನೊಂದು ಕಡೆಗೆ ಮರ ಕೂಡ ಮನೆ ಮೇಲೆ ಬಿದ್ದಿದೆ. ಸೊ ಜೀವ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ ಸ್ಥಳದಲ್ಲಿರೋರು. ಇಮಿಡಿಯೇಟಾಗಿ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು, ಏನು ಮಾಡೋದು, ಎಲ್ಲಿಗೆ ಹೋಗೋದು ಅನ್ನೋ ರೀತಿಯಲ್ಲಿ ಆತಂಕವನ್ನು ತಂದಿದೆ ಒಂದು ಕುಟುಂಬಕ್ಕೆ. ಇನ್ನೊಂದು ಕಡೆ ಮಹಿಳೆಯ ಕೈಕಟ್ಟಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಚಿಕ್ಕಮಗಳೂರಿನ ಎಲ್ಲ ತಾಲೂಕುಗಳಲ್ಲೂ ಇದೇ ಚಿತ್ರಣ ಇದೆಯಾ ಅಥವಾ ಬರೀ ಮೂಡಿಗೆರೆ ಕಳಸ ಈ ಭಾಗದಲ್ಲಿ ಮಾತ್ರ ಹೆಚ್ಚು ಮಳೆ ಆಗ್ತಾ ಇದೆಯಾ? ಮಳೆಗಿಂತ ಬಿರುಗಾಳಿಯ ಪ್ರಮಾಣ ಹೇಗಿದೆ ಅಂತ? ಮಮತಾ, ಇಲ್ಲ ಅಂತಂದ್ರೆ ಚಿಕ್ಕಮಗಳೂರು 3 ಹವಾಗುಣ ಹೊಂದಿರುವಂತ ಒಂದು ವಿಶೇಷವಾದಂತ ಜಿಲ್ಲೆ. ಒಂದ್ ಕಡೆ ಮಲೆನಾಡು ಇರುವಂತದ್ದು, ಮತ್ತೊಂದ್ ಕಡೆ ಅರೆಮಲೆನಾಡು, ಮತ್ತೊಂದ್ ಕಡೆ ಬಯಲುಸೀಮೆ ಕೂಡ ಇರುವಂತದ್ದು. ಅದೇ ಮಲೆನಾಡು ತಾಲೂಕು ಅಂತ ಏನಿದಾವೆ, ಚಿಕ್ಕಮಗಳೂರಿನ ಆಯ್ದ ಭಾಗ ಅಂತದ್ದು, ಮತ್ತೆ ಮೂಡಿಗೆರೆ, ಕಳಸ, ಎನ್ನಾರ್ಪುರ, ಶೃಂಗೇರಿ, ಕೊಪ್ಪ, ಈ ಒಂದು 5 ತಾಲೂಕಲ್ಲೂ ಕೂಡ ಇದೇ ರೀತಿಯಾದಂತ ವಾತಾವರಣ ಇರುವಂತದ್ದು. ಅಂತಂದ್ರೆ ಕಳೆದ 4-5 ದಿನಗಳಿಂದಲೂ ಕೂಡ ಸಾಧಾರಣವಾಗಿ ಬರ್ತಿದಂತ ಮಳೆ ನಿನ್ನೆ ಮಧ್ಯಾಹ್ನದಿಂದ ಸಾಕಷ್ಟು ಚುರುಕು ಪಡ್ಕೊಂಡಿರುವಂತದ್ದು. ಹಾಗಾಗಿ ಮಲೆನಾಡಲ್ಲಿ ಅಂದ್ರೆ ಮೂಡಿಗೆರೆ ತಾಲೂಕಿನ ನಾನಾ ಕಡೆ ಸಾಕಷ್ಟು ಮರಗಳು ಕೂಡ ಧರೆಗುರುಳಿರೋದ್ರಿಂದ ಈಗಾಗಲೇ ಕುಗ್ರಾಮಗಳು ಕತ್ಲಲ್ಲಿ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಗ್ರಾಮೀಣ ಭಾಗಗಳಲ್ಲಿ ಭಾರಿ ಗಾಳಿ ಜೊತೆಗೆ ಮಳೆ ಜೊತೆಗೆ ಗಾಳಿ ಕೂಡ ಬೀಸ್ತಾ ಇರೋದ್ರಿಂದ ಸಾಕಷ್ಟು ಮರಗಳು ಕೂಡ ಧರೆಗುರುಳಿರೋದ್ರಿಂದ ಈಗಾಗಲೇ ಆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಸ್ತೆ ಸಂಪರ್ಕ ಕೂಡ ಕಟ್ ಆಗಿರುವಂತದ್ದು. ಹಾಗಾಗಿ ಈಗಾಗಲೇ ಇಷ್ಟೆಲ್ಲ ಆದ್ರೂ ಕೂಡ ಮಳೆ ಪ್ರಮಾಣ ಮತ್ತಷ್ಟು ನಿರಂತರವಾಗಿರೋದ್ರಿಂದ ಆ ಕಳೆದ 1.5 ತಿಂಗಳಿಂದನೂ ಕೂಡ ಮಳೆಗಾಗಿ ಏನ್ ಮಲೆನಾಡಿಗರು ಆಕಾಶದತ್ತ ಮುಖ ಮಾಡಿದ್ರು ಅಂತಂದ್ರೆ ಈ ವೇಳೆಗೆ ಅಂದ್ರೆ ಜುಲೈ ಮೊದಲನೇ ವಾರದ ವೇಳೆಗೆ ಚಿಕ್ಕಮಗಳೂರು ಜಿಲ್ಲೆ ತುಂಗಾ, ಭದ್ರಾ, ಹೇಮಾವತಿ ಎಲ್ಲಾ ನದಿಗಳು ಕೂಡ ಒಂದು ಮೈದುಂಬಿ ಹರಿಬೇಕಾಗಿತ್ತು. ಆದ್ರೆ ಈ ಬಾರಿ ಕಳೆದ 30 ವರ್ಷಗಳ ಅಂತರದಲ್ಲಿ ಇದೇ ಮೊದಲ ಬಾರಿ ಭದ್ರಾ ನದಿ ಒಂದು ತಳ ಕಂಡಂತದ್ದು. ಅಷ್ಟು ಪ್ರಮಾಣದಲ್ಲಿ ನೀರು ಕಡಿಮೆ ಆಗಿತ್ತು. ಇದು ಮಲೆನಾಡಿಗರನ್ನ ಆತಂಕ ಕೂಡ ದೂಡಿದಂತದ್ದು. ಆದ್ರೆ ನಿನ್ನೆ ಮಧ್ಯಾಹ್ನದಿಂದ ಮಳೆ ಚುರುಕು ಪಡ್ಕೊಂಡಿರೋದ್ರಿಂದ ಒಂದ್ ಕಡೆ ಮಳೆ ಕಂಡು ಮಲೆನಾಡಿಗರು ಸಂತೋಷ ಕೂಡ ಪಡ್ತಾ ಇದ್ರೆ, ಮತ್ತೊಂದ್ ಕಡೆ ಗ್ರಾಮೀಣ ಭಾಗಗಳಲ್ಲಿ ಯಾವಾಗ ಮನೆ ಮೇಲೆ ಮರ ಬೀಳುತ್ತೋ, ಎಲ್ಲಿ ಯಾವ ಅನಾಹುತ ಆಗುತ್ತೋ ಅಂತ ಆತಂಕಲ್ಲೂ ಕೂಡ ಬದುಕುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ನಿನ್ನೆ ಮಧ್ಯಾಹ್ನ ಭಾರಿ ಗಾಳಿಗೆ ಮರ ಬಿದ್ದಂತ ಸಂದರ್ಭದಲ್ಲಿ ಮರದ ಕೆಳಗಡೆ ಇದ್ದಂತ ಮಹಿಳೆಯ ಕೈ ಕೂಡ ಕಟ್ಟಾಗಿರುವಂತದ್ದು. ಮಮತಾ, ಧನ್ಯವಾದ ನಾರಾಯಣಗೌಡ. ನಾವು ಹೇಳ್ತಾ ಇದ್ದೀವಿ ನಿಮಗೆ, ಚಿಕ್ಕಮಗಳೂರು ಭಾಗದಲ್ಲಂತೂ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಮಳೆಯ ಜೊತೆಗೆ ಈ ಬಾರಿ ಬಿರುಗಾಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ ಅಂತ. ಮಲೆನಾಡು ಭಾಗದಲ್ಲಿ ಅಬ್ಬರಿಸ್ತಾ ಇದ್ದಾನೆ ವರುಣರಾಯ. ಮೂಡಿಗೆರೆ ತಾಲೂಕಿನ ಸುತ್ತಮುತ್ತ ಅಂತೂ ವಿಪರೀತ ಮಳೆ ಆಗ್ತಾ ಇದೆ. ಕೊಟ್ಟಿಗೆಹಾರ, ಬಾಳೂರು, ಬಣಕಲ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ. ಚಾರ್ಮಾಡಿ ಘಾಟ್ ತಪ್ಪಲಲ್ಲಿರುವಂತಹ ಗ್ರಾಮಸ್ಥರು ಕೂಡ ದೊಡ್ಡ ಮಳೆಯನ್ನು ನೋಡ್ತಾ ಇದ್ದಾರೆ. ಮಳೆಯಿಂದ ಚಾರ್ಮಾಡಿ ಘಾಟಿಯಲ್ಲಿ ವಾಹನ ಸವಾರರ ಪರದಾಟ ಕಂಡು ಬರ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆ ನೇರವಾಗಿ ಸಮಸ್ಯೆ ಆಗೋದು ಎಲ್ಲಿ ಅಂದರೆ ಮಂಗಳೂರು ಟು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತಹ ಘಾಟ್ ಸೆಕ್ಷನ್ಗಳಲ್ಲಿ. ಈಗಾಗಲೇ ಕೆಲವು ಕಡೆ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ, ಮಣ್ಣು ಸವ್ಕೊಂಡು ಬರೋದು ಅವೆಲ್ಲ ಕಾಣ್ತಾ ಇರ್ತೀವಿ ನಾವು. ಈ ಯೂಶಲಿ ಚಾರ್ಮಾಡಿ ಘಾಟನ್ನು ಯೂಶಲಿ ಜನ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಒಂದು ತುಂಬ ಸ್ಮೂತಾಗಿ ಹೋಗಬಹುದು ಬೇರೆ ಶಿರಾಡಿ ಘಾಟು ಮತ್ತು ಆಗುಂಬೆ ಕಂಪೇರ್ ಮಾಡಿದ್ರೆ ಅಂತ. ಬಟ್ ಅಲ್ಲೂ ಕೂಡ ಸಮಸ್ಯೆಗಳು ಆಗ್ತಾ ಇರ್ತವೆ.
ಗೊತ್ತಿಲ್ಲ ಅದ್ರ ಮೇಲೆ ಹಂಗೆ ಇದು ಮಾಡ್ತಾರೆ. ಈ ಕಾಲ್ತೆ